ಎಲ್ಲರಿಗೂ ಆಲ್ಮೋಸ್ಟ್ ಸಣ್ಣ ಮಕ್ಕಳಿಗೆ ಹಾಗೆ ಗೌರ್ಮೆಂಟ್ ಎಂಪ್ಲಾಯ್ಸ್ಗೆ ಬೇಜಾರಾಗಿರುತ್ತೆ. ಎಂಪ್ಲಾಯ್ಸ್ ಹಾಗೆ ಸಣ್ಣ ಮಕ್ಕಳಿಗೆ ಸ್ವಲ್ಪ ಬೇಜಾರಾಗಿರುತ್ತೆ. ಯಾಕಂದರೆ ನಾವು ಸಣ್ಣರಿದ್ದಾಗ ಅಂತ ಇದ್ವಿ, ಸೋಮವಾರ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಅಂದರೆ ರೀಸನ್ ಏನಪ್ಪ ಅಂದ್ರೆ ಒಂದು ದಿವಸ ರಜಾ ಸಿಕ್ತಿತ್ತು ಅಂತೇಳಿ. ಬಟ್ ಭಾನುವಾರ ನಾವು ಸ್ಕೂಲಿದ್ದಾಗ ಈ ಥರ ಭಾನುವಾರ ಏನಾರು ಬಂದಾಗ ಬೇಜಾರಾಗ್ತಾಯಿತ್ತು. ಒಂದು ದಿವಸ ಸ್ಕೂಲು ಮಿಸ್ ಆಯ್ತಲ್ಲ, ಅಂದರೆ ರಜಾ ಸಿಗೋದು ಮಿಸ್ ಆಯ್ತಲ್ಲ ಅಂತ ಬೇಜಾರಾಗ್ತಾಯಿತ್ತು. ಈ ಸರಿ ನೋಡಿರ್ತೀರ ನನಗೆ ಬೈಕಿಗೆ R15ಗೆ ಆಗಸ್ಟ್ 15, ಜನವರಿ 26, ಆಗಸ್ಟ್ 15, ಅದಾದಮೇಲೆ ಗಣಪತಿ ಹಬ್ಬ ಆಗಿರ್ಬೋದು, ಆಮೇಲೆ ನವಂಬರ್ 1 ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು. ಪ್ರತಿ ಸರಿ ನನ್ನ ಗಾಡಿಗೆ ಬಾಟ ಕಟ್ತಾ ಇದ್ದೆ. ಬಟ್ ಈ ವರ್ಷ ಕಟ್ಟಿಲ್ಲ. ಸೊ ರೀಸನ್ ಏನಪ್ಪ ಅಂದರೆ ಈ ವರ್ಷ ಬೇರೆ ಪ್ಲಾನ್ ಇತ್ತು. ಬೇರೆ ಪ್ಲಾನ್ ಅಂದರೆ ಒಂದು ತಿಂಗಳು ಮುಂಚೆನೇ ಪ್ಲಾನ್ ಮಾಡಿದ್ರು. ನಮ್ಮ SLC ಗ್ರೂಪಿಂದ ಲಾಸ್ಟ್ ಟೈಮ್ ವಿಡಿಯೋ ನೋಡಿರ್ತೀರ. ಸೊ SLC ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಮ್ಮ ದಾವಣಗೆರೆ ಪಕ್ಕ ಇರೋ ಏಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಕೆರೆ ಸುಳೆಕೆರೆಗೆ, ಅಂದರೆ ಶಾಂತಿ ಸಾಗರ ಅಂತೀವಿ, ಸುಳೆಕೆರೆ ಅಂತೀವಿ. ಸೊ ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಸುಳೆಕೆರೆ ಅಂತೀವಿ. ಒಂದು ನೆನಪಾಗೋದೇನಪ್ಪ ಅಂದರೆ ಲಾಸ್ಟ್ ಟೈಮ್ ನಾವು ಬೈಕರ್ಸ್ ಎಲ್ಲ ಸೇರ್ಕೊಂಡು ಒಂದು 20 ಜನ ಬೈಕ್ ರೈಡ್ ಹೋಗಿದ್ವಿ. ಬಟ್ ಅರ್ಧ ದಾರಿಗೆ ಹೋದಾಗ ಬೈಕ್ ಆಕ್ಸಿಡೆಂಟ್ ಆಗಿ R15 ಆಕ್ಸಿಡೆಂಟ್ ಆಗಿ ನನಗೆ ವಾಪಸ್ ಬಂದ್ವಿ. ಇಬ್ಬರ ರೈಡರ್ಗೆ ಹೊಡೆತ ಬಿದ್ದಿತ್ತು. ಅವ್ರನ್ನ ರಿಟರ್ನ್ ಕರ್ಕೊಂಬಂದು ಹಾಸ್ಪಿಟಲ್ ಎಲ್ಲ ಸೇರಿಸಿ ರೈಡ್ನ ಕ್ಯಾನ್ಸಲ್ ಮಾಡಿದ್ವಿ. ಅವಾಗಿಂದ ಅಲ್ಲಿ ಹೋಗೋಕೆ ಆಗಿದ್ದಿಲ್ಲ. ಸೊ ಈ ಸರಿ ನಮ್ಮ SLC ಫ್ರೆಂಡ್ಸು ಸೊ ಎಲ್ಲರೂ ಹೋಗ್ತಾ ಇದೀವಿ. ಅಂದರೆ 10 ಮುಖಾಲಿ ಬಂದಾರ. ಇವನ್ ತಪ್ಪಲ್ಲ ಅದು, ಇವನ್ ತಪ್ಪಲ್ಲ ಅದ ನೋಡಿ. ಮತ್ತೆ ಹಾಯ್ ಪ್ರೈಮರಿ ಮತ್ತೆ ಆರಾಮನಮ್ಮ. ಹಾಯ್ ಎನಿ ಟೈಮ್ ಬಿಂದಾಸ್. ಆದ್ಮೇಲೆ ಆದ್ರೆ ತಾನೆ ಯಾಕತ್ತೀಯ ರೆಕಾರ್ಡ್ ಆಗ್ತಿದ್ರಾಗೆ. ಪ್ರತಿ ಸಾರಿ ಬೈಕಿ ಬಾಟ ಕಟ್ತಿದ್ದೆ. ಇವತ್ತು ರಿಪಬ್ಲಿಕ್ ಡೇ ಅಲ್ಲ, ಬಟ್ ಈ ವರ್ಷ ಡಿಫ್ರೆಂಟಾಗಿ ಆಟಗಳು ಕಟ್ಟಿದ್ದೀನಿ. ಸೊ ಇನ್ನೊಂದು ಏನಪ್ಪ ಖುಷಿ ಅಂದರೆ ಕನ್ನಡ ಧ್ವಜ ಆಗಿರ್ಬೋದು, ಹಾಗೆ ನ್ಯಾಷನಲ್ ಫ್ಲಾಗ್ ಆಗಿರ್ಬೋದು, ಎರಡು ಆಟ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಅದೊಂದು ಖುಷಿ. ಸೊ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಪಾರ್ಟ್ 1 ಪಾರ್ಟ್ 2 ಮಾಡೋ ಪ್ಲಾನ್ ಇದೆ, ಗೊತ್ತಿಲ್ಲ ಇದು. ಪ್ರೆಸೆಂಟ್ ಇವತ್ತು SLC ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಇವ್ರಿಗೆ ನಿಂತ್ಕೊಂಡು ಕಾಕ ಅನ್ನಕತ್ತಾರೆ. ಸೊ ಪ್ರೆಸೆಂಟ್ ಇವಾಗ SLC ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು, ಎಲ್ಲರೂ ಅಂದರೆ ಎಲ್ಲರಲ್ಲ, ಗ್ರೂಪ್ನಾಗ ಒಂದು 33 ಜನ ಏನೋ ಇದ್ದಾವೆ. ಬಟ್ ಪ್ರೆಸೆಂಟ್ ಇವಾಗ ಹೋಗ್ತಾಯಿರೋ ಒಂದು 10-12 ಜನ ಅಷ್ಟೇ ಹೋಗ್ತಾ ಇರೋದು. ಸೊ ದಾವಣಗೆರೆಯಿಂದ ಸುಳೆಕೆರೆ, ಸೊ ಶಾಂತಿ ಸಾಗರ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಏನೇನಾಗುತ್ತೆ ಏನು ತೋರ್ಸೋ ಪ್ರಯತ್ನ ಮಾಡ್ತೀನಿ. ಕಮಾನ್ ಲೆಟ್ಸ್ ಗೋ. ಸೊ ಪ್ರೆಸೆಂಟ್ ಇವಾಗ ಹೋಗ್ತಾ ಇರೋದು ನಮ್ಮ ಫ್ರೆಂಡ್ಸ್ ಅವ್ರ ಮಕ್ಕಳು. ಇಲ್ಲಿ ನಮ್ಮ ಫ್ರೆಂಡ್ಸ್ ಅಲ್ಲೋ ಫ್ರೆಂಡು 2 ಆಟೋ. ಸೊ ಅದು ನ್ಯಾಷನಲ್ ಫ್ಲಾಗ್ ಕಟ್ಟಿದ್ದೀವಿ. ಇಲ್ಲಿ ನಮ್ಮ ಕನ್ನಡ ಧ್ವಜ. ಎಲ್ಲರೂ ಲೇಡೀಸ್ ಕೂತ್ಕೊಂಡಿದ್ದಾರೆ. ಇವಳು ಶಿಲ್ಪ ಅಂತೇಳಿ, ಮಣಿ ಅಂತೇಳಿ. ಹಾಯ್. ಇಲ್ಲಿಗೆ ಫಂಕ್ಷನ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋದಲ್ಲ, ಏನು ತಿಂಡಿ ತಿಂದಿಲ್ಲ, ಹಂಗೆ ತಿಂಡಿ ತಿಂದಿದ್ದಾಳೆ. ಬೆಳಗ್ಗೆ 8 ಗಂಟೆಗೆ ಹೋಗೋಣ ಅಂತೇಳಿ ನಮ್ಮ SLC ಗ್ರೂಪ್ ಅಧ್ಯಕ್ಷರು ಇದು ಮಾಡಿ 8:15 ಅಂದರು. ಅವ್ರಿಗೆ ಹೇಳಿದೆ ನಾನು 10 ಗಂಟೆ ಒಳಗೆ ನಿಮ್ಮ ಕೈಗೆ ಏನಾದರೂ ಹೋಗೋಕ್ಕಾಗಲ್ಲ ಅಂತೇಳಿ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಮೀನ್ಸ್ ನಾವು ಹಿಂಗೆ ಯೂಟ್ಯೂಬ್ ಎಲ್ಲ ಇದು ಮಾಡಿರ್ತೀವಲ್ಲ. ಸೊ ಅಂದು ಹೇಳಿದೆ 10 ಗಂಟೆ ಒಳಗಿದ್ರೆ ಆಗಲ್ಲ ಅಂತೇಳಿದೆ. ಸೊ ಪ್ರೆಸೆಂಟ್ ಇವಾಗ 11 ಗಂಟೆಗೆ ಇನ್ನು 10 ನಿಮಿಷ ಐತಿ. ಇನ್ನು ಇಲ್ಲಿ ಇದೀವಿ. ಸೊ ಏನಪ್ಪ ಒಂದು ಖುಷಿ ಅಂದರೆ ಎಲ್ಲರೂ ಹೋಗ್ತಾ ಇದ್ದೀವಿ ಅನ್ನೋದೊಂದು ಖುಷಿ. ಹಾಗೆ 2 ಫ್ಲಾಗು ಫಸ್ಟ್ ಟೈಮ್ ಕಟ್ಟಿರೋದು, ನಮ್ಮ ಕರ್ನಾಟಕ ಧ್ವಜ ಹಾಗೆ ನಮ್ಮ ನ್ಯಾಷನಲ್ ಫ್ಲಾಗು. ಸೊ ಇವತ್ತು ಜನವರಿ 26. ಸೊ ಹಂಗಾಗಿ 2 ಕಟ್ಟಿದ್ದೀವಿ. ಇದನ್ನು ನಾವು ಯಾವಾಗ ಬೇಕಾದ್ರೂ ಹಾಕ್ಬೋದು, ಅದಕ್ಕೇನಿದಿಲ್ಲ. ಸೊ ಅದನ್ನು ನಮ್ಮ ನ್ಯಾಷನಲ್ ಫ್ಲಾಗ್. ಸೊ ಟೋಟಲಾಗಿ 2 ತಗೊಂಡು ಹೋಗ್ತಾ ಇದ್ದೀವಿ. ಸೊ ಫೈನಲಿ 2 ಆಟೋದಾಗೆ ನಮ್ಮ ಅಧ್ಯಕ್ಷರು ಗಾಡಿ ಹೊಡಿತಾ ಇದ್ದಾರೆ. ಗಾಡಿ ಇವೊಂದು ಜೀವಿಲ್ಲ ನಮ್ಮ ಮಗನಿಗೆ ಕೂತನಕ್ಕೆ. ಅಧ್ಯಕ್ಷರು ಕರ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ ತಗೊಂಡು. ನಮ್ಮ ರವಿ, ನಮ್ಮ ಶಿಲ್ಪನ್ ಮಗಳು, ನಮ್ಮ ನಂದನ್ ಮಗಳು, ಅನ್ಸೂಯನ್ ಮಗಳು, ನಮ್ಮ ಸುನಿ, ನಮ್ಮ ರವಿ ಅದನ್ನ ರವಿಯರ ಮಕ್ಕಳು ಇಬ್ಬರು. ಸಾಕು ಇಂಥವ್ರ ಮಕ್ಕಳು ಅಂದ್ರೆ ಸಾಕು. ಹೇಳಿ ನಿನ್ನ ಹೆಸರು ಹೇಳು. ಶ್ರೇಯಾ, ಮೇಘನಾ, ಸೌಭಾಗ್ಯ. ವಾವ್. ನಿನ್ನ ಹೆಸರೇನಪ್ಪ? ಹರೀಶಾ, ಗಿರೀಶಾ. ಆಲ್ಮೋಸ್ಟ್ ನೀವೆಲ್ಲರೂ ಬೈಕ್ನ ಹೋಗೋದು ನೋಡಿರ್ತಾರ, ಕಾರ್ನ ಹೋಗೋದು ನೋಡಿರ್ತೀರ. ಬಟ್ ಡಿಫ್ರೆಂಟ್ ನಾವು SLC ಫ್ರೆಂಡ್ಸ್ ಆಟೋದಾಗ ಹೋಗ್ತಾ ಇದ್ದೀವಿ. ಸೊ ಇದೊಂದು ಆಟೋ, ಹಾಗೆ ಅಲ್ಲೊಂದು ಆಟೋ ಹೋಗ್ತಾ ನ್ಯಾಷನಲ್ ಫ್ಲಾಗ್. ಹಾಗೆ ದೊಡ್ಡರು ಅದಾರೆ ನೋಡ್ರಿ, ದೊಡ್ಡರು ಮಾಡಕ್ ನೋಡ್ರಿ, ದೊಡ್ಡರು ಚೆಕಿಂಗ್ ಮಾಡಕತ್ತಾರೆ ಪೊಲೀಸ್. ಎಲೆಂಟ್ ಗರ್ಲ್. ಹಾಗೆ ಬೆಳಗ್ಗೆನೇ ಎದ್ದು ಸ್ಕೂಲಿಗೆಲ್ಲ ಫಂಕ್ಷನ್ ಮುಗಿಸ್ಕೊಂಡು ಬಂದಾಳ. ಏನಾತ? ಯಾವ ಬಾಟ್ಲು? ಅಲ್ಲ ಮಾನವ ಇವರೇ ಸ್ಪಾನ್ಸರ್ ಬಾಟ್ಲಿಗೆ. ಹಾಂ ತಡಿ ಯಾವ ನಾ ಮುಂದೆ ಕುಂದ್ರದಾನೆ ಯಾವ ರವಿ. ಜಸ್ಟ್ ಹಿಂಗೆ ನೋಡಿದ್ದೆ, ಅವನು ಸ್ಪೀಡೋಮೀಟರ್ ಕೊಟ್ಟಿಲ್ಲಲ್ಲ ಅನ್ಕೋಬಿಟ್ಟು ಇಲ್ಲಿ. ಅಲ್ಲ ಹಳೆ ಆಟಕ್ಕೆ ಇಲ್ಲಿ ಬರೋದಲ್ಲ, ಸ್ಪೀಡೋಮೀಟರ್ ಕೊಟ್ಟಿಲ್ಲಲ್ಲ ಅಂತೇಳಿ. ಸ್ಪೀಡೋಮೀಟರ್ ಇಲ್ಲೇ ಇತ್ತು ಇದಕ್ಕೆ. 50 ಹೋಗ್ತಾ ಐತಿ ಮಿನಿ ಕಾರ್. ಸೂಪರ್ ಆಗಿದೆ.
ಮನೆಗೆ ಬಂದು ನಿಂತ್ಕೊಂಡಿದ್ದೀವಿ. ಸೊ ಇಲ್ಲಿ ತಿಂಡಿ ಎಲ್ಲ ತಗೊಂಡಿವಲ್ಲ, ಉಪ್ಪಿನಕಾಯಿ ತಗೋಣ ಅಂತಿದ್ದೆ. ಉಪ್ಪಿನಕಾಯಿ ಮಿಸ್ ಮಾಡಿದ್ವಿ. ಯಾವ್ದು ತೋರ್ಸಂಗಿಲ್ಲ. ನನ್ನ ಕೈಗೆ ಐತೆ 500 ರೂಪಾಯಿ ಗೋಲ್ ಪೇ ಮಾಡು. ಎಲ್ಲ ಹಂಗೆ ಹಾಕ್ತೀನಿ. ಇಲ್ಲ ಹಂಗೆ ಹಾಕ್ತೀನಿ ನಾನು. ಸದ್ಯ ಇವಾಗ ಆ ಗಾಡಿನ ವಿಡಿಯೋ ಮಾಡೋಕೆ ಈ ಕಡೆ ಕೂತ್ಕೊಳ್ತೀನಿ. ಫ್ರಂಟ್ 1 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಅಷ್ಟೇ. ಆಟದಾಗೆ ನಮ್ಮ ಓಬಳೇಶ್, ನಮ್ಮ ಶಿವು, ನಂದ, ಅನ್ಸೂಯ ಆ ಕಡೆ ಕೂತ್ಕೊಂಡು ಈ ಕಡೆ ವಿಡಿಯೋ ಮಾಡಿದೆ. ಇವಾಗ ಈ ಕಡೆ ಕೂತ್ಕೊಂಡು ಅದ್ರದ್ದೊಂದು 2 ಶಾರ್ಟ್ ತಗೋಣ ಅಂತ ಕೂತ್ಕೊಂಡಿನಿ. ಓಬಳೇಶಿ ಸಕಾದ ಇಂಟ್ರೆಸ್ಟ್ ಐತೆ ಯೂಟ್ಯೂಬ್ ಬಗ್ಗೆ. ಹೇಳ ಅಲ್ಲ, ಕ್ಯಾಮ್ರಾ ಆನ್ ಆಗಿ ಮುಂಚೆ ಆಯ್ತು ಅಂತ ಹಾರಾಡ್ತಾಳೆ. ಕ್ಯಾಮ್ರಾ ಮಾತಾಡೋದು ನೋಡಿ. ಅದು ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಸಾಕು ಏನಂತೀರಾ? ತಾಯಿಗೆ ಏನಂತೀರಾ? ಅಷ್ಟೇ. ಒಂದು ವಿಡಿಯೋ ಮಾಡಕ್ಕೆ ಅರ್ಧ ಗಂಟೆಯಿಂದ ಓಡಾಡಕತ್ತೀವಿ. ಇದೊಂದು ಏನು ಗೊತ್ತಾ, ಇದೊಂದು ಶಾರ್ಟ್ ತಗೊಳಕ್ಕೆ ಅಲ್ಲಿಂದ ಓಡಾಡ್ತೀವಿ. ಸುಳೆಕೆರೆ ಎಂಟ್ರ್ ಆಗಿದ್ದೀವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು 2ನೇದು, ಏಷ್ಯಾದಾಗ 2ನೇದು. ಒಂದು ಬಾರು ಸೊ ಸುಳೆಕೆರೆ ಬಂದಾಗ ಫಸ್ಟು ಈ ಜಾಗಕ್ಕೆ ಹೋಗ್ಬೇಕು. ಇವಾಗ ಸೊ ನಮ್ಮ ಊಟ ಕರ ಹೋಗ್ತಾ ಇದಾರೆ. ಅಲ್ಲಿ ತೊಟ್ಲೈತಾನೆ. ಹಾಂ ಅದು ತೋರಿಸಿದೆ. ಹೋಗೋಣ ಮೇಲೆ ಹೋಗೋಣ. ಎಲ್ಲರೂ ಮೇಲೆ ಹೋಗಿ ತೋರ್ಸೋಣ. ನಿಮಗೆ ಎಂಟ್ರೆನ್ಸ್ ನೋಡಿರ್ತಾರ. ನಾವು ಗಾಡಿನ ಎಲ್ಲಿ ತಗೊಂಡ್ಬಂದ್ವಿ ಅಂತೇಳಿ ಪುಣ್ಯಸ್ಥಳ ಅಂತೇಳಿ. ಈ ಜಾಗದ ಹೆಸರೇ ಪುಣ್ಯಸ್ಥಳ ಅಂತೇಳಿ. ಸಾಗರ ನೋಡೋಕೆ ಬಂದರೆ ಸೊ ಈ ಜಾಗಕ್ಕೆ ಮಿಸ್ ಮಾಡದೆ ಬನ್ನಿ. ದೇವಸ್ಥಾನ ಯಾವ ಥರ ಇದೆ ಏನಂತ ನಿಮಗೆ ಲೋ ಮ್ಯಾಪ್ ತೋರಿಸ್ತೀನಿ. ಸೊ ಎಂಟ್ರೆನ್ಸ್ ಇಲ್ಲಿ ಬಂದ ಮೇಲೆ ಒಂದು 9 ಕಿಲೋಮೀಟರ್ನ ಬರ್ಬೇಕು ನೀವು. ಆ ಕ್ರಾಸ್ ತೋರಿಸಿನಲ್ಲ, ಒಂದು 9 ಕಿಲೋಮೀಟರ್ ಬಂದ ಮೇಲೆ ಎಲ್ಲಿ ಹೋಗೋದು ಏನೋ ಹೋಗ್ತಾ ಇದ್ದೀವಿ. ನೀವು ಅಲ್ಲಿ ಯಾರಿಗಾರ ಕೇಳಿದ್ರೆ ಗೊತ್ತಾಗ್ಬಿಡ್ತಾರೆ ನಿಮಗೆ. ಪುಣ್ಯಸ್ಥಳ ಅಂತೇಳಿ ಹೇಳ್ತಾರೆ ಯಾರಾದರೂ. ಆನ್ ದಿ ವೇನೇ ಇದೆ. ಅಲ್ಲೋ ತೋರಿಸ್ತೀನಿ ಬನ್ನಿ ಜಾಗ ಯಾವ ಥರದ ಏನು ಅಂತೇಳಿ. ಸೊ ಇಲ್ಲಿ ಮುಗಿಸ್ಕೊಂಡು ಇಲ್ಲಿಂದ ಸುಳಿಕೆರೆ ಹೋಗೋದು. ಇದು ನೋಡಿ ರಾಘವೇಂದ್ರ ಕೃಪಾಶ್ರಮ. ರಾಘವೇಂದ್ರ ಸ್ವಾಮಿಗಳದು. ಸೊ ಬಂದರೆ ಮರಗಳೆಲ್ಲ ಚೆನ್ನಾಗದಾವೆ. ಇಲ್ಲಿ ಗಾಡಿಗಳು ನಿಲ್ಸೋಕ್ಕೆ ಪಾರ್ಕಿಂಗ್ ಚೆನ್ನಾಗೈತೆ. ಬರ್ತಿದ್ದಂಗೆ ಪೊಲೀಸರ ಗಾಡಿ. ನಾನು ಒಂದ್ಸರಿ ಇಲ್ಲಿಗೆ ಬಂದಿದ್ದೆ ಶಶಿ, ಆದರೆ ಅವಾಗ ನನ್ನ ಹತ್ರ ಫೋನ್. ಏನೋ ರವಿ ಬೇಜಾರದೆ?